ನಮ್ಮ ಇವತ್ತಿನ ರೆಸಿಪಿ ಅವರೆಕಾಳು ಮಸಾಲೆ ಚಿತ್ರಾನ್ನ. ಫ್ರೆಂಡ್ಸ್ ಹೇಳ್ತೀನಿ, ಇದ್ರ ಘಮ ಇಡೀ ಮನೆ ತುಂಬ ಇಷ್ಟು ಘಮ ಘಮ ಅಂತ ಹರಡಿತ್ತು, ಇಷ್ಟು ಟೇಸ್ಟಿಯಾಗಿತ್ತು. ಅವರೆಕಾಳು ಸೀಸನ್ ಮುಗಿಯೋದ್ರಾಗ ನೀವು ಒಂದ್ಸತಿ ಈ ರೀತಿ ಅವರೆಕಾಳು ಮಸಾಲೆ ಚಿತ್ರಾನ್ನ ಮಾಡಿ ನೋಡಿರಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು, ಸಖತ್ ಟೇಸ್ಟಿಯಾಗಿತ್ತು. ಬರ್ರಿ ಹೆಂಗೆ ಮಾಡೋದಂತೇಳಿ ಒಂದ್ಸತಿ ನೋಡ್ಕೊಂಬರೋಣ. ನಾನು ಅವರೆಕಾಳನ್ನು ಫಸ್ಟಿಗೆ ಸಾಫ್ಟಾಗಿ ಬೇಯಿಸಿ ಇಟ್ಕೊಂಡೀನಿ. ಇಲ್ಲೊಂದು ಮಿಕ್ಸರ್ ಜಾರ್ ಒಳಗೆ ಹಸಿ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕಿ ಹಾಕ್ಕೊಂಡೀನಿ. ಮತ್ತು ಇದಕ್ಕೆ ಎರಡು ನಾನು ಏಲಕ್ಕಿ ತೊಗೊಂಡೀನಿ. ಒಂದು 4ರಿಂದ 5 ಕಾಳು ಮೆಣಸು, ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ. ಈಗ ಇದಕ್ಕೆ ಕರಿಬೇವು ಹಾಕೋತೀನಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಫೈನ್ ಪೇಸ್ಟನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ನಾವೀಗ ಇಲ್ಲೇ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಇಲ್ಲೇ ನಾನು ಬಾಳ್ಗಿ ಬಿಸಿಗೆ ಇಟ್ಟಿದ್ದೆ, ಅದಕ್ಕೆ ಎಣ್ಣೆ ಹಾಕೀನಿ. ಎಣ್ಣೆ ಚಲೋ ತಂಗ ಕಾದ್ಮೇಲೆ ಇದಕ್ಕೆ ಕಡಲೆಬೇಳೆ ಹಾಕಿ, ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ಈಗ ಇದಕ್ಕೆ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡೀನಿ. ಚೂರು ನಮ್ಮ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗೆ ಆದಮೇಲೆ ನಾವೇನು ಮಿಕ್ಸರ್ ಒಳಗೆ ಕೊಬ್ಬರಿದ ಮಸಾಲೆ ಮಾಡಿಟ್ಟೇವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ನಾವು ಇದನ್ನು ಬೇಯಿಸ್ಕೊಂಬಿಡೋಣ. ಕೊಬ್ಬರಿದ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿ ಸ್ವಲ್ಪ ಮಿಕ್ಸ್ ಆದಮೇಲೆ ನಾವಿನ್ನಲ್ಲೇ ಅವರೆಕಾಳು ಹಾಕ್ಕೊಂಡೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಅವರೆಕಾಳನ್ನ ಮೊದಲೇ ಸಾಫ್ಟಾಗಿ ಬೇಯಿಸಿಟ್ಟಿದ್ದೆ. ಈಗ ಒಂದ್ಸತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಬಿಡೋಣ. ಅಂದರೆ ಅವರೆಕಾಳಿಗೆ ಎಲ್ಲ ಮಸಾಲೆ ಹತ್ಕೊಳ್ಳಿ ಅಂತೇಳಿ ಒಂದು 2 ನಿಮಿಷ ಬೇಯಿಸ್ಕೊಂಡು ಸ್ವಲ್ಪ ಇದನ್ನು ಕೈಯಾಡಿಸ್ಕೊಂಡು ಈಗ ನಾವು ಮಾಡಿಟ್ಟಿರೋಂಥ ಅನ್ನನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ರಾತ್ರಿ ಉಳಿದಿರೋ ಅನ್ನನೂ ನಾವು ಹಾಕೋಬೋದು. ಇದು ನಾನು ಫ್ರೆಶ್ ಅನ್ನ ಮಾಡಿ ಹಾಕಾಕತ್ತೀನಿ. ಅನ್ನ ಹಾಕಿದ ಮೇಲೆ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ನಾವು ಈ ಅನ್ನನ ಬೇಯಿಸ್ಕೊಂಬಿಡೋಣ. ಅನ್ನ ಅವರೆಕಾಳು ಎಲ್ಲ ಚಂದಗೆ ಹೊಂದ್ಕೊಳ್ಳಿ ಅಂಥೇಳಿ ಈಗ ಇದಕ್ಕೆ ಹೆಚ್ಚಿಟ್ಟಿರೋ ನಿಂಬೆಹಣ್ಣಿನ ರಸ ಹಾಕ್ಕೊಂಬಿಟ್ರೆ ನಮ್ದು ಮಸಾಲೆ ಅವರೆಕಾಳು ಚಿತ್ರಾನ್ನ ರೆಡಿ ಆಗೈತೆ ಫ್ರೆಂಡ್ಸ್. ಭಾಳ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಈ ರೆಸಿಪಿ ಹೆಂಗಿತ್ತಂತ. ಮತ್ತು ನನಗೂ ತಿಳಿಸ್ರಿ ನೀವು ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ಹೆಂಗಿತ್ತಂತೇಳಿ. ನನಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು.